ನಾನು 30 ದಿನದಲ್ಲಿ ಇವಾಗ 1ನೇ ತಾರೀಕು ಸ್ಟಾರ್ಟ್ ಮಾಡಿದ್ದು. ಈ ತಿಂಗಳು ಪೂರ್ತಿ 60 ಶಾಲೆ ಮುಗಿಸ್ಬೇಕು ಅನ್ಕೊಂಡಿದ್ದೀನಿ. ಇವತ್ತು ಎಷ್ಟಾಗಿರ್ಬೋದು? 25, 28. ಓಕೆ, ಇವತ್ತಿಗೆ ಕರೆಕ್ಟಾಗಿ 30ನೇ ಶಾಲೆ ನಿಮ್ದು. ದಿವಸ 2-3 ಶಾಲೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. 15-14 ದಿವಸ ಇವತ್ತಿಗೆ ಪ್ರಾರಂಭ ಮಾಡಿ ಇವತ್ತಿಗೆ 30 ಶಾಲೆ. ನಾನು 30ನೇ ಶಾಲೆ ಪ್ರೋಗ್ರಾಮ್ನ ಇಲ್ಲೇ ಇಟ್ಕೊಳ್ಳೋಣ ಅಂತ ನನ್ಗೆ ಆಸೆ ಇತ್ತು. ಯಾಕೆ ಅಂತಂದ್ರೆ ನಾನು ಇದೇ ಶಾಲೆಯಲ್ಲೇ ಓದಿದ್ದು. ನನಗೆ ಬರ್ಬೇಕಾದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ 32 ವರ್ಷಗಳ ಹಿಂದೆ ನಾನು ನಿಮ್ ತರನೇ ನಾನು ಸ್ಕೂಲ್ಗೆ ಬರ್ತಾ ಇದ್ದೆ. ಒಂದು ಚೀಲ ತರ ಇತ್ತು. ನಿಮ್ಗೆಲ್ಲ ಇವಾಗ ಎಷ್ಟು ಫೆಸಿಲಿಟೀಸ್ ಇದೆ. ನಮ್ಗೆಲ್ಲ ಅವಾಗ ಒಂದು ಹಳೆ ಸ್ಕೂಲು ಬಿದ್ದೋಗಿತ್ತು, ಹೆಂಚರ ಬಿದ್ದೋಗಿತ್ತು, ಕಂಬ ಇತ್ತು, ದೊಡ್ಡ ದೊಡ್ಡ ಕಂಬಗಳು, ಖಾಲಿ ಫೀಲ್ಡು, ಮಳೆ ಬಂದ್ರೆ ಸೋರ್ತಾ ಇತ್ತು. ಇವಾಗ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಈ ಶಾಲೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಅವಕಾಶಗಳು ನಿಮಗೆ ಕೊಟ್ಟಿದ್ದಾರೆ. ಆದ್ರೆ ನೀವು ಚೆನ್ನಾಗಿ ಓದ್ಬೇಕಷ್ಟೇ. ತುಂಬಾ ಸಂತೋಷ ಆಯ್ತು ನನಗೆ ಎಲ್ಲ ನೋಡ್ರಿ. ಪ್ರೋಗ್ರಾಮ್ಗೆ ಆಡಿಟೋರಿಯಂ ಬೇರೆ ಮಾಡಿದ್ದಾರೆ. ಎಲ್ಲ ನೆರಳಲ್ಲಿ ಕೂತ್ಕೊಂಡು ಆರಾಮಾಗಿ ಕಾರ್ಯಕ್ರಮ ನೋಡ್ಬೋದು, ಕಾರ್ಯಕ್ರಮ ಮಾಡ್ಬೋದು ಅಲ್ವಾ? ಹಾಗಾಗಿ ಚೆನ್ನಾಗಿ ಓದಿ ಎಲ್ಲರೂ. ನೆಕ್ಸ್ಟ್ ಇನ್ನ ಮುಂದಕ್ಕೆ ಯಾವಾಗಲಾದ್ರೂ ನೀವು ಸಹ ಏನಾದರೂ ಒಂದು ಸಾಧನೆ ಮಾಡಿ ಶಾಲೆಗೆ ಬಂದು ನಾನು ಇದೇ ಶಾಲೆಯಲ್ಲಿ ಓದಿದೆ ಅಂತ ನೀವು ಹೆಮ್ಮೆಯಿಂದ ಹೇಳ್ಕೊಬೇಕು. ಗೊತ್ತಾಯ್ತಾ? ಸರಿ, ಈಗ ನಾನು ನನ್ನ ಪರಿಚಯ ಮಾಡ್ಕೊತಾ ಇದ್ದೆ. ಜಿಕೆಆರ್ ಫೌಂಡೇಶನ್ ಕಡೆಯಿಂದ ಗಿರಿಜಾ ಅಂತ ನನ್ನ ಹೆಸರು. ನಾನೊಂದು ಅಭಿಯಾನ ಪ್ರಾರಂಭ ಮಾಡಿದ್ದೀನಿ. ಮತ್ತೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಅಂತ ನಾನು ಸ್ಟೇಟ್ ಪ್ರೆಸಿಡೆಂಟ್ ಅದರಲ್ಲಿ. ಹಾಗೆ ಹಲವಾರು ಧಾರಾವಾಹಿಗಳಲ್ಲಿ ಆಕ್ಟಿಂಗ್ ಸಹ ಮಾಡಿದ್ದೇನೆ. 1 ತಿಂಗಳು ಜನನಿ ಸೀರಿಯಲ್ ಅದೆಲ್ಲ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈಗ ಈ ಒಂದು ಅಭಿಯಾನ ಮಾಡಬೇಕು ಅಂತ ನನ್ನ ಶೂಟಿಂಗು, ಪರ್ಸನಲ್ ಕೆಲಸ ಎಲ್ಲವನ್ನು ಬಿಟ್ಟು ನಾನು ಇವಾಗ ಇರೋದು ಉತ್ತರಹಳ್ಳಿಯಿಂದ ನಿಮಗೆ 2 ಅವರ್ ಬೇಕು ಬರೋಕ್ಕೆ. ನಂಗೆ ಅಲ್ಲೇ ಸಾಕಷ್ಟು ಶಾಲೆಗಳು ಸಿಗ್ತಾ ಇತ್ತು. ಆದರೆ ನಂದು ಒಂದು ಆಸೆ, ನಾನು ಓದಿರುವಂತಹ ಶಾಲೆಯಲ್ಲಿ ನಮ್ಮ ಹೆಣ್ಮಕ್ಳಿಗೆ ಸ್ವಯಂ ರಕ್ಷಣೆ ಹೇಗೆ ಅನ್ನೋದನ್ನ ಹೇಳ್ಕೊಡ್ಬೇಕು ಅಂದ್ಬಿಟ್ಟು ನಾನು ಇವತ್ತು ಮೇಡಮ್ ಒಂದು ಫೋನ್ ಮಾಡಿ ಕೇಳಿದೆ. ಅವ್ರು ನನಗೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ಮೊದಲನೇದಾಗಿ ಮೇಡಮ್ಗೆ ನಾನು ಥ್ಯಾಂಕ್ ಯು, ಧನ್ಯವಾದ ತಿಳಿಸ್ತೀನಿ. ನನ್ನ ಪರಿಚಯ ಆಯ್ತಲ್ವಾ? ಮುಖ್ಯವಾಗಿ 5 ಪಾಯಿಂಟ್ಗಳು ಹೇಳ್ತೀನಿ, ಆಮೇಲೆ ಡೆಮೋನು ತೋರಿಸ್ತೀನಿ. ನೀವು ಗಮನ ಇಟ್ಟು ನನ್ನ ಶಾಲೆಯಂಗಳಕ್ಕೆ ಮತ್ತೆ ಬಂದೆನು. ನನ್ನ ಬಾಲ್ಯದ ನೆನಪುಗಳ ಹೊತ್ತು ತಂದೆನು. ನಾನು ಓದಿ ಬೆಳೆದ ಈ ಹೆಬ್ಬಗೋಡಿ ಶಾಲೆ ನನ್ನ ಉಸಿರಿನೊಳಗಿರುವ ಮಧುರವಾದ ಹಾಡಡೆ. ನನ್ನ ಹೆಜ್ಜೆ ಗುರುತುಗಳಿರುವ ಜಾಗವಿದು, ನನ್ನ ಕನಸು ಮೊಳಕೆಯೊಡೆದ ನೆಲವಿದು. ಅಂದು ವಿದ್ಯಾರ್ಥಿನಿಯಾಗಿ ಇಲ್ಲಿ ನಿಂತಿದ್ದೆ, ಇಂದು 100 ಮಕ್ಕಳಿಗೆ ಧೈರ್ಯವಾಗಿದ್ದೇನೆ. ಆದರೂ ಇಂದು ಭಾವನೆ ಹೊಸದು. ಅಂದು ನನ್ನ ಕೈಯಲ್ಲಿ ಪುಸ್ತಕವಿತ್ತು, ಇಂದು ನನ್ನ ಕೈಯಲ್ಲಿ ಆತ್ಮರಕ್ಷಣೆಯ ಶಕ್ತಿ ಇದೆ. ಬೆಳಗಿನ ಪ್ರಾರ್ಥನೆಯ ಧ್ವನಿ ಇನ್ನು ಕಿವಿಯಲ್ಲಿ ಕೇಳುತ್ತಿದೆ. ಗುರುಗಳ ಪ್ರೀತಿಯ ಮಾತು ಇನ್ನು ಮನದಲ್ಲಿ ಉಳಿದಿದೆ. ಸ್ನೇಹಿತರ ಜೊತೆಯೋಡಿದ ದಾರಿಯು ಇಂದು ನನ್ನನ್ನು ಕರೆಯುತ್ತಿದೆ. ಬಾಲ್ಯದ ಪುಟ್ಟ ಹೆಜ್ಜೆಗಳು ಮತ್ತೆ ನನ್ನ ಕಣ್ಣ ಮುಂದೆ ಮೂಡುತ್ತಿವೆ. ಅಂದು ನಾನು ಕನಸು ಕಂಡೆ, ನಾನು ಏನಾದರೂ ಆಗಬೇಕು. ಇಂದು ನನ್ನ ಶಾಲೆಯ ಮಕ್ಕಳಿಗೆ ನೀವು ಧೈರ್ಯವಾಗಿ ಬದುಕಬೇಕು. ನನ್ನನ್ನು ಕಲಿಸಿದಕ್ಕೂ, ನನ್ನನ್ನು ಅಕ್ಷರ ಕಲಿಸಿದ ಶಾಲೆ ಇಂದು ನನ್ನ ಸೇವೆಗೆ ಸಾಕ್ಷಿಯಾಗಿದೆ. ನನ್ನನ್ನು ಬೆಳೆಸಿದ ಮಣ್ಣಿಗೆ ನನ್ನ ಕೈಯಿಂದೊಂದು ಕಾಣಿಕೆಯಾಗಿದೆ. ನಮ್ಮ ಜನನಾಯಿಂದ ಹಿಡಿದು ಮರಣದವರೆಗೂ
ಹೆಣ್ಣು ಮಕ್ಕಳ ಬಗ್ಗೆ ನಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಮೇಡಮ್ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನೀವೇನು ಅನ್ಕೋಬಹುದು, ಏನೋ ಮೇಡಮ್ ಬರ್ತಾ ಇದ್ದಾರೆ, ಏನೋ ಒಂದು ಹೇಳ್ತಾ ಇದ್ದಾರೆ, ಅಲ್ಲ ನೀವು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಈ ತರ ಹೇಳುವಂಥವ್ರು ಸಿಗೋದು ತುಂಬಾ ಕಡಿಮೆ. ನಾವೇನಾದ್ರು ಯಾವುದೇ ದುಡ್ಡು ಕಾಸು ಏನೂ ಕೊಟ್ಟು ಕರ್ದಿಲ್ಲ, ಅವರೇ ಇಷ್ಟಪಟ್ಟು ಮೇಡಮ್ ನಾನು 30 ಅಂದ್ರೆ 29 ತನಕ ನಾನು ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, ಇದೇ ಶಾಲೆಯಲ್ಲಿ ಓದಿದ್ದೀನಿ. ಅದು ಮೇನ್ ಪಾಯಿಂಟ್ ನಿಮಗೆ ಬೇಕಾಗಿರೋದು. ನಾಳೆ ನೀವು ಇದೇ ಸ್ಫೂರ್ತಿಯಿಂದ ನಾವು ಈ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಅಂತ ನೀವು ಎಲ್ಲೇ ಇದ್ರು, ಯಾವುದೇ ದೇಶದಲ್ಲಿದ್ರು, ನಮ್ಮ ದೇಶದಲ್ಲೇ ಇದ್ರು, ನಮ್ಮ ರಾಜ್ಯದಲ್ಲೇ ಇದ್ರು ಸಹ ನಮ್ಮ ಶಾಲೆ ಎನ್ನುವಂತಹ ಅಭಿಮಾನ ನಮ್ಮ ಹೃದಯದಲ್ಲಿ ಯಾವತ್ತೂ ಪ್ರಜ್ವಲವಾಗಿ ಬೆಳೀತಾನೇ ಇರಬೇಕು. ಎಲ್ಲೇ ಹೋಗು, ನೀವು ಸಣ್ಣ ಉದ್ಯೋಗದಲ್ಲಿ ಇರಲಿ, ದೊಡ್ಡ ಉದ್ಯೋಗದಲ್ಲಿ ಇರಲಿ, ಅಂದ್ರೆ ನಾನು ಓದಿದ್ದೀನಿ, ನನಗೀಗ ಒಂದಷ್ಟು ತಿಳುವಳಿಕೆ ಬಂದಿದೆ, ಅದನ್ನ ನಮ್ಮ ಶಾಲೆ ಮಕ್ಕಳಿಗೆ ನಾನು ಬಳಸಬೇಕು. ನನ್ನ ಶಾಲೆ, ನಾವೇನ್ ಹೇಳ್ತೀವಿ, ತಾಯಿಯೇ ಮೊದಲ ಗುರು ಅಲ್ವಾ, ಮನೆಯೇ ಮೊದಲ ಪಾಠಶಾಲೆ. ಆ ತರ ಏನು ನಮ್ಮ ಅಕ್ಷರ ನಾವು ಯಾವ ಶಾಲೆಯಲ್ಲಿ ಕಲ್ತಿದ್ದೀರೋ ಆ ಶಾಲೆಗೋಸ್ಕರ ನಾವು ಏನನ್ನಾದ್ರೂ ಮಾಡಬೇಕು ಅಂತಕ್ಕಂಥದ್ದನ್ನ ಮೇಡಮ್ ಖಂಡಿತವಾಗೂ ಅದನ್ನ ಒಂಥರ ಏನಂದ್ರೆ ಜನ್ಮದ ಅನುಬಂಧ ಅಂತೀವಿ ನೋಡು, ಅದು ನಾವು ಬೆಳಿತಿರಲ್ಲ. ನಿಮ್ಮ ವಯಸ್ಸಲ್ಲಿ ಇವಾಗ ಏನ್ ಕಲಿತಿರೋ ಅದು ತುಂಬಾ ದಿನ ಜ್ಞಾಪಕವಾಗಿರ್ತಕ್ಕಂತಹ ವಿಷಯ. ಅದರಿಂದ ಮೇಡಮ್ ನಮ್ಮ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಅದು ನಾನು ಓದಿರೋ ಶಾಲೆ ಅಂತ ಆ ಪ್ರೀತಿ, ಅಭಿಮಾನ, ಗೌರವ, ಆಪ್ಯಾಯತೆ ಇದೆಯಲ್ಲ, ಅದನ್ನ ಯಾವ ಕೋಟಿಗೆ ಕೊಟ್ಟು ನಾವು ಅದನ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅದು ತುಂಬ ಹೃದಯದಿಂದ ಬರ್ತಕ್ಕಂತಹದ್ದು. ಅದರಿಂದ ಮೇಡಮ್ ಅವ್ರಿಗೆ ನಮ್ಮ ಶಾಲೆ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ, ನಮ್ಮ ಎಲ್ಲ ಮುದ್ದು ಮಕ್ಕಳ ಪರವಾಗಿ, ಅಂದ್ರೆ ನೀವು ಮುಂದಿನ ಹೆಜ್ಜೆ ಯಾವ ರೀತಿ ಇಡಬೇಕು ಅಂತಕ್ಕಂಥದ್ದನ್ನ ತುಂಬಾ ಸೂಕ್ಷ್ಮವಾಗಿ ಹೇಳ್ಕೊಡ್ತಾರೆ. ಅದನ್ನ ನೀವು ಅದನ್ನು ಕಲಿಬೇಕು, ಅಳವಡಿಸ್ಕೋಬೇಕು. ಕೇಳ್ಕೊಂಡು ಗಲಾಟೆ ಮಾಡೋದಲ್ಲ, ಅಳವಡಿಸ್ಕೊಳ್ಳೋದಿಕ್ಕೆ ಅವ್ರು ಇಷ್ಟು ಕಷ್ಟಪಟ್ಟು ಎಷ್ಟೋ ದೂರದಿಂದ ಬಂದು ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಅದರಿಂದ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅಂದ್ರೆ ತವ್ರ ಮನೆ ಇದ್ದಾಗೆ ಇದು. ನಮ್ಮ ಶಾಲೆಗವರು ಯಾವಾಗಲೂ ಭೇಟಿ ನೀಡಿ, ನಾಳೆ ಸ್ವತಂತ್ರ ದಿನಾಚರಣೆ ಇದೆ, ಅದಕ್ಕೆ ನಾವು ಆತ್ಮೀಯವಾಗಿ ನಮ್ಮ ಶಾಲಾ ಪರವಾಗಿ ಅವರನ್ನ ಬರಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತವಾಗೂ ಬರಬೇಕು. ಇದು ಬದುಕಿನ ಹೊಸ ಪಾಠ, ನನ್ನು ನಾನು ಕಾಪಾಡಿಕೊಳ್ಳುವೆ ಎಂಬ ವಿಶ್ವಾಸದ ಹೊಸನಾದ. ನನ್ನ ಶಾಲೆಯೇ ನಿನ್ನ ಋಣವ ತೀರಿಸಲಾರೆ. ನೀ ಕೊಟ್ಟ ಅಕ್ಷರ, ನೀ ಕೊಟ್ಟ ಬದುಕು ಎಂದಿಗೂ ನಾನು ಮರೆಯಲಾರೆ. ಅಂದಿನ ಮರೆಯಲ್ಲಿ ನೀ ಓದಿದ ಮಗಳು ಇಂದು ನಿನ್ನ ಮಗಳಿಗೆ ಧೈರ್ಯ ಕಲಿಸಿಗಳು. ಕಾಲ ಬದಲಾದರೂ ಶಾಲೆಯ ಮೇಲಿನ ಆ ಪ್ರೀತಿ ಮಾತ್ರ ಬದಲಾಗಲಿಲ್ಲ. ನನ್ನ ಶಾಲೆಯಂಗಳಕ್ಕೆ ಮತ್ತೆ ಬಂದೆನು, ನನ್ನ ಬಾಲ್ಯದ ನೆನಪಗಳ ಹೊತ್ತು ತಂದೆನು. ನಾನು ಓದಿ ಬೆಳೆದ ಈ ಹೆಬ್ಬಗೋಡಿ ಶಾಲೆ ನನ್ನ ಬದುಕಿನ ಮೊದಲ ಪುಟ, ಕೊನೆಯ ಹೆಮ್ಮೆಯು ನೀನೆ. ಅಂದೂರಿನಲ್ಲಿ ಕಲಿತ ಅಕ್ಷರ ಎಂದು ಸೇವೆಯಾಗಿ ಆಡಲಿ. ನನ್ನ ಶಾಲೆಯ ಬಗೆಯೊಂದು ಮಂದೈನು ಎದೆಯವಾಗಿ ನಾರಳಲಲಿ. ನನ್ನ ಶಾಲೆಯ ನನ್ನ ಸೀತಾ ಹೆಬ್ಬಗೋಡಿ ಶಾಲೆಯು, ನನ್ನ ಹೆಮ್ಮೆಯು, ನನ್ನ ಉಸಿರು ಹೆಬ್ಬಗೋಡಿ ಶಾಲೆ. ನನ್ನ ಹೊಡೆಯದ ಶಗಾವಳಿಯು ಹಾಗೆ ಸುರಕ್ಷಿತವೆಂದು ಸಂಖ್ಯೆಯ ಸಮಾಜ, ಶ್ರೀಮಯ ವಿದ್ಯಾರ್ಥಿನಿ ಕೈಯದ ಹೊಸಬರಣ. ಶಾಲೆ ಹೆಬ್ಬಗೋಡಿ ಶಾಲೆಗೆ ಇಲ್ಲಿಯೇ ಓದಿದ ವಿದ್ಯಾರ್ಥಿನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಮ್ಮ ಶಾಲೆಯಲ್ಲಿ
ನಮ್ಮ ಶಾಲೆಗೆ ಹಲವಾರು ವಿಷಯಗಳನ್ನು ಶಿಕ್ಷಣೆಯ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳಿಕೊಟ್ರು. ಮಕ್ಕಳೆಲ್ಲ ಖುಷಿಯಿಂದ ಕೇಳಿ ಇನ್ನೂ ಬನ್ನಿ ಮೇಡಮ್, ಇನ್ನೂ ಬನ್ನಿ, ನಮಗಿಂಥ ಸಂದೇಶಗಳೇ ನಮಗೆ ಬೇಕಾಗುತ್ತೆ, ಅವಶ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ತಾವು ಪದೇ ಪದೇ ಬಂದು ನಮ್ಮನ್ನು ಎಚ್ಚರಿಸ್ಬೇಕಂತೇಳಿ ಎಲ್ಲ ಮಕ್ಕಳು ಖುಷಿಯಿಂದ, ಆಸಕ್ತಿಯಿಂದ, ಸ್ವ ಇಚ್ಛೆಯಿಂದ ಅವರೆಲ್ಲರೂ ಮಕ್ಕಳು ಖುಷಿಯಿಂದ ಕೇಳ್ತಾ ಇದ್ದಾರೆ. ಇಂತಹ ಒಂದು ಕಾರ್ಯಕ್ರಮ ಪದೇ ಪದೇ ನಡೆಯುತ್ತಾ ಇರಲಿ ಎಂದರೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಓದಿ ಬೆಳೆದಂತಹ ಶಾಲೆ. ಸುಮಾರು 32 ವರ್ಷಗಳ ಹಿಂದೆ ಇದೇ ಶಾಲೆಯಲ್ಲೇ ನಾನು ಓದಿದ್ದೆ. ಹಾಗಾಗಿ ಮಕ್ಕಳು ಇಲ್ಲೇ ಓದಿದ್ದೀರಾ, ನಮಗೆ ಸ್ವಯಂ ರಕ್ಷಣೆ ತರಬೇತಿ ಶಿಬಿರ ಮಾಡಿದ್ದೀರಾ ಅಂತ ಪ್ರೀತಿಯಿಂದ ಇಲ್ಲೇ ಬೆಳೆದಿರುವಂತಹ ಊರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಸೋ ಮಚ್. ನೀವು ಹುಟ್ಟು ಬೆಳೆದ ಸ್ಕೂಲು ನಮ್ಮ ಸ್ಕೂಲಲ್ಲಿ ಬೆಳೆದಿರೋದು. ಗಿರಿಜಾ ಮಿಸ್ ಇಷ್ಟು ಒಳ್ಳೆ ಪೊಸಿಷನ್ಗಿದ್ರು, ನಮ್ಮ ಸ್ಕೂಲಲ್ಲಿ ಓದಿದ್ದೀನಿ ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೂಲನ್ನ ನೆನಪಿಸ್ಕೊಂಡು ನಮ್ಮ ಶಾಲೆಗೆ ಬಂದು ನಮಗೆಲ್ಲ ಅವೇರ್ನೆಸ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ. ಮಕ್ಕಳಿಗೆ ನೀವು ಧೈರ್ಯವಾಗಿ ಬದುಕಬೇಕು ನನ್ನನ್ನು ಕಲಿಸಿದಕ್ಕೂ. ನನ್ನನ್ನು ಅಕ್ಷರ ಕಲಿಸಿದ ಶಾಲೆ ಇಂದು ನನ್ನ ಸೇವೆಗೆ ಸಾಕ್ಷಿಯಾಗಿದೆ. ನನ್ನನ್ನು ಬೆಳೆಸಿದ ಮಣ್ಣಿಗೆ ನನ್ನ ಕೈಯಿಂದೊಂದು ಕಾಣಿಕೆಯಾಗಿದೆ. ನೂರಾರು ಕಣ್ಣುಗಳಲ್ಲಿ ಇಂದು ನನ್ನ ಬಾಲ್ಯವನ್ನೇ ಕಾಣುತ್ತಿದ್ದೇನೆ. ಪ್ರತಿ ಹೆಣ್ಣು ಮಗುವಿನ ನಗುವಿನಲ್ಲಿ ನನ್ನ ಕನಸನ್ನೇ ಕಾಣುತ್ತಿದ್ದೆ.